ವಿಶೇಷವಾಗಿ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಜೊತೆಯಲ್ಲಿ ರೋಚನಣ್ಣ ಅವರು ಅವರ ಒಂದು ಜನ್ಮದಿನ ಅರ್ಥಪೂರ್ಣವಾಗಿ ಗಜೇಂದ್ರ ಅಣ್ಣ ಅವರು ಇಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಸೊ ಭಾಳ ಖುಷಿಯಾಗುತ್ತೆ. ಮೊದಲನೇದಾಗಿ ರೋಚನಣ್ಣ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಭಗವಂತ ಅವರಿಗೆ ಆಯುಷ್ಯು, ಆರೋಗ್ಯ, ಕೀರ್ತಿ, ಸಂಪತ್ತು ಎಲ್ಲವನ್ನ ಕರುಣಿಸಲಿ. ದಯಮಾಡಿ ಪ್ರತಿಯೊಬ್ಬರು ಕೂಡ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ದೇವ್ರ ಮಕ್ಕಳು ಅವ್ರಿಗೆ ಆಶೀರ್ವಾದ ಮಾಡಿ. ದಯವಿಟ್ಟು ಮುಂದೆ ಬನ್ನಿ ಅಣ್ಣ, ಹಂಗೆ. ಸೊ ಒಳ್ಳೇದಾಗಲಿ ಅವ್ರಿಗೆ. ಮೊದಲನೇದಾಗಿ ಎಲ್ಲರೂ ಕೂಡ ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ ಅಣ್ಣವ್ರಿಗೆ ಒಳ್ಳೇದಾಗಲಿ. ಹಾಗೆ ಎಲ್ಲರೂ ಕೂಡ ಕೈನ ಮುಂದೆ ಚಾಚಿ ಅವ್ರಿಗೆ ಒಳ್ಳೇದು ಮಾಡಲಿ. ಭಗವಂತ ಆಯುಷ್ಯು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕರುಣಿಸ್ಲಿ. ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ, ಶನೇಶ್ವರ ಸ್ವಾಮಿಯವರ ಆಶೀರ್ವಾದ, ಶಿವಕುಮಾರ ಸ್ವಾಮಿಯವರ ಆಶೀರ್ವಾದ ಸಿಗಲಿ. ಜನ್ಮದಿನದ ಶುಭಾಶಯಗಳು ಸರ್. ನಿಮ್ಮ ಹುಟ್ಟುಹಬ್ಬದ ದಿನ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೂ ಪ್ರಸಾದದ ವ್ಯವಸ್ಥೆ ಮಾಡಿ. ಇಲ್ಲಿರ್ತಕ್ಕಂಥ ಹೊಟ್ಟೆನ ನೀವು ಮತ್ತೆ ನಿಮ್ಮ ತಂಡದವರು, ನಿಮ್ಮ ಸ್ನೇಹಿತರು ತುಂಬಿಸ್ತಾ ಇದ್ದಾರೆ. ನಿಮ್ಮ ಹೊಟ್ಟೆನ ತಣ್ಣಗೆ ಭಗವಂತ ಇಟ್ಟಿರಲಿ. ಒಳ್ಳೇದಾಗ್ಲಿ ನಿಮ್ಗೆ. ಏನಪ್ಪ ಅಂತ ಹೇಳಿದ್ರೆ, ನಮ್ದು ನೂತನವಾಗಿ ಕಟ್ಟಡ ನಿರ್ಮಾಣ ಆಗ್ತಾ ಇರೋದ್ರಿಂದ ಅವರ ಒಂದು ಜನ್ಮದಿನದ ಪ್ರಯುಕ್ತ ನಮ್ಮ ಆಶ್ರಮದ ನೂತನ ಕಟ್ಟಡ ಕಾಮಗಾರಿಗೆ 1 ಲೋಡ್ ಎಮ್ಸ್ಯಾಂಡು, 1 ಲೋಡ್ ಜೆಲ್ಲಿ ಮತ್ತೆ ಒಂದು 50 ಮೂಟೆ ಸಿಮೆಂಟ್ ಕೂಡ ಕೊಡಿಸಿದ್ದಾರೆ. ಸೊ ದಯವಿಟ್ಟು ಥ್ಯಾಂಕ್ ಯು ಸರ್, ನಿಮಗೆ ಧನ್ಯವಾದ. ನಿಮಗೂ ಧನ್ಯವಾದ ಅಣ್ಣ. ದೇವ್ರು ಚೆನ್ನಾಗಿಟ್ಟಿರಲಿ. ಇನ್ನೊಂದು ಬಗ್ಗೆ ಏನಾದ್ರು ಹೇಳ್ತೀರಾ? ದಾಸರಿಗೆ ವಂದಿತ ಅಭಿಮಾನಿಯಾದೊಡೆ, ದಾಸರಿಗೆ ವಂದಿತ ಅಭಿಮಾನಿಯಾದೊಡೆ, ಕನ್ನಡ ಸಾಹಿತ್ಯ ನನ್ನತಿಯೆನುವೆ. ಪುಣ್ಯ ನದಿಯಲ್ಲಿ ಮೀಯುವೆನಾದೊಡೆ, ಕಾವೇರಿ ತುಂಗೆಯರ ಮಡಿಲಲ್ಲೇ ಮೀಯುವೆ. ಇನ್ನೊಮ್ಮೆ ಮರುಜನ್ಮ ಪಡೆಯುವೆನಾದೊಡೆ, ಇನ್ನೊಮ್ಮೆ ಮರುಜನ್ಮ ಪಡೆಯುವೆನಾದೊಡೆ, ಕನ್ನಡದ ಮಣ್ಣಲ್ಲಿ ಮಣ್ಣಾಗಿ ನಿಲ್ಲುವೆ. ಇನ್ನೊಮ್ಮೆ ಮರುಜನ್ಮ ಪಡೆಯುವೆನಾದೊಡೆ, ಇನ್ನೊಮ್ಮೆ ಮರುಜನ್ಮ ಪಡೆಯುವೆನಾದೊಡೆ, ಕನ್ನಡದ ಮಣ್ಣಲ್ಲಿ ಮಣ್ಣಾಗಿ ನಿಲ್ಲುವೆ, ಮಣ್ಣಾಗಿ ನಿಲ್ಲುವೆ. ನಮಗ ಹಣದ ಅವಶ್ಯಕತೆ ಐತಿ ಖರ, ಆದ್ರೆ ಸಂಸ್ಕಾರನ್ ಬಿಟ್ಟು ಯಾವ್ದನ್ನೂ ಮಾಡಬಾರ್ದು. ಅಷ್ಟಕ್ಕೂ ಆ ಭಗವಂತ ನಮ್ಗೆ ಏನ್ ಕಮ್ಮಿ ಮಾಡಣ? ಅವ ಕೊಟ್ಟದ್ರಾಗ ಬದುಕೋದನ್ನ ನಾವು ಕಲಿಬೇಕು. ಕಾಲ ತುಂಬಾ ಬದಲಾಗಿರ್ಬೋದು, ಪ್ರೇಕ್ಷಕ ಹೊಸತನದ ಬೆನ್ನು ಹತ್ತಿರ್ಬೋದು, ಆದ್ರ ಲಾಭ ಸಿಗ್ತೈತಿ ಅಂತ ಏನ್ ಬೇಕಾದ್ರೂ ಮಾಡಿದ್ರೆ ನಡೆಯೋಂಗಿಲ್ಲ. ನಾವು ಯಾವತ್ತೂ ನಮಗಿಂತ ಕೆಳಗಿರೋರ್ನ ನೋಡಿ ಬದುಕಬೇಕು, ಮೇಲಿರೋರ್ನ ನೋಡಿ ಬದುಕಬಾರ್ದು. ನಮ್ಮ ಮಣ್ಣಿನ ಗುಣಧರ್ಮ, ನಮ್ಮ ನಾಡಿನ ಸಂಸ್ಕೃತಿ ಎಲ್ಲ ಮರೆತ್ರೆ ಹ್ಯಾಂಗಪ್ಪ? ಕನ್ನಡ ನಾಡಿನ ಮಕ್ಕಳು ನಾವು. ಎಂದು ನಮ್ಮ ರೈತರು ಯಾರು ನಮ್ಮ ರೈತರನ್ನ ದಾದ ಮಾಡಂಗಿಲ್ಲ. ಏನು ಮಾಡ್ತೈತೆ ಅಂದ್ರೆ ನಮ್ಮ ರೈತಕ್ಕೆ ಹೆಂಗೆ ನಡೆದೈತೆ ಅಂದ್ರೆ, ಪಜಿತಿ ಎಷ್ಟು ಪಾಮೇಲೆ ಆಗೈತೆ ಅಂದ್ರೆ, ದುಡಿಯಾಕ ಆಳು ಹಚ್ಚಿದ್ರೆ ಚಂದಂಗೆ ಪಗಾರ ತಕ್ಕ ಹೊಲ್ದಾಗ ಆಳು ದುಡಿವಲ್ರು. ಮತ್ತು ನಮ್ಮದು ತಪ್ಪೈತ್ರಿ. ನಾವು ಏನು ಮಾಡ್ಯವು, 10 ಕೂರ್ಗಿ 20 ಕೂರ್ಗಿ ಹೊಲ ಇಟ್ಕೊಂಡು ಮಕ್ಕಳು ಸಾಲಿ ಕಲಿಯಾಕೆ ಏಟು ಬೇಕಾಟ ಸಾಲಿ ಕಲಿಸ್ಬಿಟ್ಟು ಕಂಡಾಪಟ್ಟಿ ಉದ್ದಟ್ಟು ಸಾಲಿ ಕಲಿಸ್ಬಿಟ್ಟೆವು. ಅವು ಹೊಲಕ್ಕೂ ಬರುವಲ್ಲು, ಮಣಿಗೂ ಬರುವಲ್ಲು, ಅವು ಯಾರ ಮಾತು ಕೇಳುವಲ್ಲು. ಅವು ಮಕ್ಕಳು ಹಂಗಾಗಿಬಿಟ್ಟವು. ಮತ್ತು ಮಂದಿ ಆಳುಗಳು ಅವ್ರು ಯಾಕೆ ನಮ್ಮ ಹೊಲ್ದಾಗ ಬಂದು ದುಡ್ತಾರೆ? ಅವ್ರು ಸುಮ್ಮನೆ ಏಟು ತಿಂಡಿ ಬಿಟ್ಟಾಡು ತುರ್ಸೋದನ್ನ ಪಗಾರ ಕೊಟ್ಟಾಡು ದುಡ್ದು ಹೋಗಿ ಬಿಡ್ತಾರೆ. ಅಟ್ಟ ಅವ್ರದಾಗದ. ಅದಕ್ಕೆ ನಾವೆಲ್ಲ ಏನು ಮಾಡಿದೆವು, ಅಗಸಿಗೆ ಅವಾಗ ಅರ್ಬಿ ಹಾಕಿ ಬೆಳ್ಳಕ್ಕಿ ಬೆನ್ನು ಹತ್ತಿ ಬಿಟ್ಟೆವು. ನಮಗೆ ಒಟ್ಟು ಏನೂ ಗೊತ್ತಾಗವಲ್ದು ನಮ್ಮ ರೈತಕ್ಕೆ. ಮತ್ತು ಎಲ್ಲ ಊರಾಗೂ ಒಂದು ಪಜಿತ್ ನಡೆದೈತಿ, ಎಲ್ಲ ಊರಾಗೂ ಪಜಿತ್ ನಡೆದೈತಿ ನೋಡಿ. ಇವತ್ತೆಲ್ಲ ನೋಡಿ ಈ ಸಂಸ್ಕಾರ ಇವತ್ತು ನಮ್ಮ ಇದರೊಳಗೆ ನಾ ಅಲ್ಲಿ ಹೋದ್ರೆ
ಒಂದಿಟ್ಟು ಏನಾರ ನಮ್ಮ ಹಳ್ಳಿಗಾಡಿನ ಸಂಸ್ಕಾರ ಉಳಿಬೇಕಂದ್ರೆ ಎಲ್ಲ ಪೂಜ್ಯರ ಆಶೀರ್ವಾದಕ್ಕೆ ಅವ್ರಿಗೆ ಶರಣ ಮಾಡಿ ಹೇಳ್ತೀನಿ. ಯಾಕಂದ್ರೆ ಒಂದಿಷ್ಟು ಅವ್ರಿಗೆ ಜನರನ್ನು ಬಗ್ಗಿಸೋ ಶಕ್ತಿ ಅವ್ರಿಗೆ ಒಂದಿಷ್ಟು ಐತಿ, ಮತ್ತು ಯಾರಿಗೂ ಇಲ್ಲ. ಸರ್ಕಾರದವ್ರಿಗಂತೂ ಇಲ್ಲ. ಸರ್ಕಾರದವ್ರು ಅವ್ರ ಜಗಳನ ಬಿಡಿಸೋದು ಹೆಚ್ಚಾಗೈತಿ. ಎಲ್ಲಾರ್ದು ಒಂದೇ ಜಗಳನೋ ಈ ಲೋಕದಾಗ, ಎಲ್ಲಾರ್ದು ಒಂದೇ ಜಗಳನೋ. ಸಣ್ಣವ್ರು ಇದ್ದಾಗ ಆಟದ ಜಗಳ, ಹರೇಕ್ ಬಂದ ಮೇಲೆ ಪ್ರೀತಿ ಜಗಳ, ಹಂದ್ರದಾಗ ಬೀಗರ ಜಗಳ, ಬಾಳೆದಾಗ ಹೆಂಡತಿ ಜಗಳ, ಎಲ್ಲಾರ್ದು ಒಂದೇ ಜಗಳನೋ ಈ ಲೋಕದಾಗ, ಎಲ್ಲಾರ್ದು ಒಂದೇ ಜಗಳನೋ. ಕುರ್ದೊಡ್ಡ್ಯಾಗ ಕುರುಬರ ಜಗಳ, ಹೊಲದೊಡ್ಡ್ಯಾಗ ರೈತರ ಜಗಳ, ಬಂಗಾರ ಒಳಗೆ ಪತ್ತರ ಜಗಳ, ನೂರಿನೊಳಗೆ ಜಾಡ್ರ ಜಗಳ, ಎಲ್ಲಾರ್ದು ಒಂದೇ ಜಗಳನೋ ಈ ಲೋಕದಾಗ, ಎಲ್ಲಾರ್ದು ಒಂದೇ ಜಗಳನೋ. ಮಠದಾಗ ಸ್ವಾಮಿಗಳ ಜಗಳ, ಮಠದಾಗ ಸ್ವಾಮಿಗಳ ಜಗಳ, ಸವಾಲ್ದಾಗ ಭಾಗೊಂಡ್ರ ಜಗಳ, ಎಲ್ಲಾರ್ದು ಒಂದೇ ಜಗಳನೋ ಈ ಲೋಕದಾಗ, ಎಲ್ಲಾರ್ದು ಒಂದೇ ಜಗಳನೋ. ಕೋರ್ಟ್ನ್ಯಾಗ ವಕೀಲರ ಜಗಳ, ಕಚೇರಿಯಾಗ ಪೊಲೀಸರ ಜಗಳ, ಅಸೆಂಬ್ಲಿ ಒಳಗೆ MLA ಜಗಳ, ಎಲ್ಲಾರ್ದು ಒಂದೇ ಜಗಳನೋ ಈ ಲೋಕದಾಗ, ಎಲ್ಲಾರ್ದು ಒಂದೇ ಜಗಳನೋ. ಶಾಣ್ಯರ ಜಗಳ ಮಾತಿನ್ಯಾಗ, ದಡ್ಡ್ರ ಜಗಳ ಬಡ್ಗಿ ಒಳಗೆ, ಎಲ್ಲಾರ್ದು ಒಂದೇ ಜಗಳನೋ ಈ ಲೋಕದಾಗ, ಎಲ್ಲಾರ್ದು ಒಂದೇ ಜಗಳ. ಇವ ಏನಾಗೈತಿ ಅಂದ್ರೆ ಪರಿಸ್ಥಿತಿ ಭಾಳ ಹದಗೆಟ್ಟು ಹೋಗೈತಿ. ನೋಡಿ, ಒಂದಿಷ್ಟು ಮಂದಿ ಮುದುಕರು ನೋಡಿದ್ದು ನಾನು, ಮುದುಕರು ನೋಡಿದ್ದು ಅವರೆಲ್ಲ ನಮ್ಮ ಹಳೆ ಪದ್ಧತಿ. ಇನ್ನೂ ಒಂದು ಸ್ವಲ್ಪ ಮುದುಕರು ಹತ್ತಿಲ್ಲ, ಹೊಸ ಮಂದಿ ಹತ್ತಿಲ್ಲಂತೂ ಏನೂ ಏನೂ ಇಲ್ಲ. ಈಗ ನೋಡ್ರಿ, ಸ್ವಸ್ಥರು ಕರ್ಕೊಂಬಂದಾರ, ಅವ್ರಿಗೆ ಅಡುಗೆ ಮಾಡಕ್ಕೆ ಬರವಲ್ದು. ಶಾಲ್ಯಾಗ ನೌಕರಿ ಕೊಟ್ಟಾರ, ಅವ್ರಿಗೆ ಓದಕ್ಕೆ ಬರವಲ್ದು. ಅವ್ರಿಗೆ ಓದಕ್ಕೆ ಬರೋಲ್ಲ, ಅವ್ರಿಗೆ ತಿಳಿವಲ್ದು, ಅವ್ರಿಗೆ ನೌಕರಿ ಕೊಟ್ಟಾರ. ಸ್ವಸ್ಥರು ಕರ್ಕೊಂಬಂದಾರ, ಅಡುಗೆ ಮಾಡಕ್ಕೆ ಬರೋಲ್ಲ. ಮುದುಕರು ಮನ್ಯಾದ ನ್ಯಾಯ ಯಾರು ಮುಂದಾರ ಹೇಳಕ್ಕೆ ಹೋದ್ರೆ ಅದು ನಿಮ್ಮ ಕಾಲು ಹೋತೊಳಗೆ ಏನಿಲ್ಲ, ಅವ್ರು ಹೆಂಗತ್ತಾರ ಹಂಗೆ ಅನ್ನೋದು ಎಂಥದ್ದು ಪಜಿತಿ. ಅವಾಗ ನಮ್ಮ ಹಿರಿಯರು ಉಡಿಯಾಣ ಪಲ್ಲೆ ಮಂದಿ ಯಾರ ನೋಡಿದ್ರೆ ಕಣ್ಣು ನಟ್ಟಿಗಿಟ್ಟಿತ್ತಂತೇಳಿ ಅದನ್ನು ಪಲ್ಯ ಉಡಿಯಾನ ಮುಚ್ಕೊಂಬಂದು ಮಣಿಯಾಗ ಪಲ್ಯ ಮಾಡ್ಕೊಂಡು ತಿಂತಿದ್ರು. ಈಗೆಲ್ಲ ಏನಿದ್ರು ಗರ್ದಿ ಗಮ್ಮಟ್ಟು ಮೊಬೈಲಾಗ ತೋರ್ಸಕ್ಕೆ ಹಚ್ಚಿಬಿಟ್ಟಾರ. ಎಲ್ಲಾರ್ದು ಯಾರು ಜಗಳಾಡ್ದು ಅವ್ರದ್ದು, ಹೆಂಡತಿ ಗಂಡನ ಬಡೋದು, ಗಂಡ ಹೆಂಡತಿ ಬಡೋದು, ಅತ್ತಿ ಸೊಸಿನ ಗದ್ಬೋದು, ಸ್ವತ್ತಿ ಅತ್ತಿನ ಗದ್ಬೋದು, ಮಂದಿ ಎಲ್ಲ ನಿಂತ್ಕೊಂಡು ನೋಡೋದು. ಬರೀ ಎಲ್ಲ ನಮ್ಮ ಒಬ್ಬರು ಎಲ್ಲ ಕಬ್ರಿ ಚೂರಾಗಿ ಹೋಗೈತಿ. ಸುದ್ದಿ ಏನಿತ್ತು ಏನು ಉಳಿದಿಲ್ಲ, ಎಲ್ಲೂ ಉಳಿದಿಲ್ಲ ಸುದ್ದಿ. ಯಾಕಂದ್ರೆ ನಮ್ಮ ಹಿರಿಯರು ಹೇಳ್ತಿದ್ರು, ನಮ್ಮ ಹಿರಿಯರು ಒಂದು ಮಾತು ಹೇಳ್ತಿದ್ರು, ಸಾಲಿ ಮಾಸ್ತರ್ ನಿತ್ತು ಉಚ್ಚಿ ಹೋದ್ರೆ ಸಾಲಿ ಹುಡುಗರು ಓಡಾಡಿ ಹೋಗ್ತಾವ ಅಂತ ಹೇಳ್ತಿದ್ರು. ಹಂಗಾಗಿ ಬಿಟ್ಟೈತಿ. ಅಲ್ಲಿ ಅಸೆಂಬ್ಲಿ ಒಳಗೆ ಅವ್ರು ಬಾಗಲ ಹಾಕಿ ಬಡ್ದಾಡು ಹಾರಿಗೇಡಿ ಊರು ಮಂದಿ ತೋರಿಸಾಕ್ತಾರೆ, TV ತಂದು ಅವ್ರು ತೋರಿಸ್ತಾರೆ ಅವ್ರು ಜಗಳಾಡ್ದು. ಮತ್ತು ಅವ್ರು ನೋಡ್ತಾರೆ. ಅವ್ರ ಮನೆ ಅಂದು ಅವ್ರ ಪಾರ್ಟಿ ಅನ್ನೋರು ಇವ್ರು ಕರ್ಕೊಂಡು ಹೋಗೋದು, ಇವ್ರ ಪಾರ್ಟಿ ಅನ್ನೋರು ಅವ್ರು ತೊಗೊಂಡು ಹೋಗೋದು, ಬರೀ ಅವ್ರದ್ದು ನೋಡಿದ್ಗೇನ ಇಲ್ಲಿ ಊರಾಗೂ ಅದನ್ನು ಹಿಡ್ದೈತಿ. ಅವ್ರ ಮನೆ ಅನ್ನೋರು ಇವ್ರು ಹೋಗೋದು, ಇವ್ರ ಮನೆ ಅನ್ನೋರು ಅವ್ರು ಹೋಗೋದು. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಕಚೇರಿಗೆ ಹೋದಾಗ ನಮಗೆ ನೆರೆಯಿಲ್ಲ ಮರ, ನಿಮ್ಮನ್ನು ತೊಗೊಂಡು ಏನು ಮಾಡೋದು ಕಚೇರಿ ಅವ್ರು ಹತ್ತಾರು. ವಕೀಲ್ ಕೇಳಕ್ಕೆ ಹೋಗಿ ನಾನು ಹೇಳ್ತೀನಿ, ನನ್ನ ಮ್ಯಾಗ ಕೇಸ್ ಹಾಕೇಳ, ನಾ ಯಾರು ಕೇಳ್ಬೇಕಂತ ಆ ವಕೀಲ ತಾನು. ಏನು ಪಜಿತಿ ಮಾಡ್ದಾಗ ಸ್ವಾಮಿಗಳು ಯಪ್ಪ ನಮ್ಮ ಬಸ್ತಾನ ಹಿಂಗಾಗೈತ್ರಿ, ಅದು ಮಾಡ್ದಾಗ ನಮ್ಮ ಮಾಡ್ದಾಗ ಗದ್ಲಾಗೈತ್ರಿ, ನಮ್ಮನ್ನ ಯಾರು ಕೇಳೋರಿಲ್ಲ ಅಂತ ನಾ ಒಟ್ಟು ಹಿಂಗೆ ನಡೆದ್ರೆ ಇದನ್ನೆಲ್ಲ ಸುದ್ದಿ ಮಾಡೋರು ಯಾರು? ಸುದ್ದಿ ಮಾಡೋರು ಯಾರು ಇಲ್ಲ. ಯಾಕಂದ್ರೆ ಅವಾಗ ಏನು ನ್ಯಾಯ ಐತೆ ಅಂದರೆ ಹಿರಿಯರು ತಂಗಿ ನೀ ಜಗಳ ಬಾರ್ದವಾ ಹಂಗೆ ಹೋಗಿ ಹಿರಿಯರು ಏನು ಮಾಡ್ತಿದ್ರು ಅವಾಗ ಈಗ ನಂಗೆ ಇದ್ದಿದ್ದಿಲ್ಲ ರೀ. ಕೋರ್ಟ ಕಚೇರಿ ಏನಿದ್ದಿದ್ದಿಲ್ಲ. ಊರಾಗ ಒಬ್ಬ ಗೌಡ ಆಗಲಿ ಕುಣ್ಕಲೆ ಆಗಲಿ ಸ್ವಾಮಿಗಳ ಮಟ್ಟಕ್ಕಾಗಲಿ ಹೋದ್ರಪ್ಪ ಅಂದ್ರೆ ಅವ್ರು ಹೇಳ್ತಿದ್ರು. ಅವ್ರು ಹೇಳಿದ್ರೆ ಎಲ್ಲರೂ ಕೇಳಿ ಬಾಕೊಂದು ಹೊಕ್ಕಿದ್ರು. ಯಾರೂ ಇಲ್ರಿ, ಕೊಂಡಾಪಟ್ಟಿ ಕಲ್ತು ಶಾನ್ಯಾರಾಗ. ಅವಾಗ ಊರಾಗ ತೊಡೆ ಮಂದಿ ಒಂದು 5-6 ಮಂದಿ ಶಾನ್ಯಾರು ಇರ್ತಿದ್ರು, ಒಟ್ಟರು ದಡ್ರ ಇರ್ತಿದ್ರು. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ತಿದ್ರು. ಈಗ ಎಲ್ಲರೂ ಶಾನ್ಯಾರಾಗಿ ಬಿಟ್ಟಾರ, 1, 2, 4, 5 ದಡ್ರು ಉಳ್ದಾರ. ಅವ್ರ ಮಾತು ಯಾರು ಕೇಳ್ಬೇಕು? ಯಾರು ಕೇಳೋದು? ಶಾಣ್ಯಾರತ್ತ ಹೊಂಟು ಬಿಟ್ಟಾರ. ಇವರು ಶಾಣ್ಯಾರು ಯಾರು, ದಡ್ರು ಯಾರು ಏನೂ ತಿಳಿವಲ್ದು. ಈಗ ಮಾತು ನೋಡಬೇಕು ಪಜಿತಿ ಎಂಥದ್ದು ಹಿಡ್ದೈತೆ ಅಂದ್ರೆ ಎಲ್ಲ ಊರಾಗೂ ನಾನು ಫಂಕ್ಷನ್ಗೆ ಹೋದಲ್ಲಿ ನೋಡ್ತೀನಿ, ಎಲ್ಲ ದಲ್ಲಿ ನೋಡ್ತೀನಿ. ಯಪ್ಪ ಇನ್ನು ನೀವು ಮಠದಾನ ಸ್ವಾಮಿಗಳು ಮೊದಲು ನೀವು ಒಂದು ಕೆಲಸ ಮಾಡೋದು ಏನು ಅಂದ್ರೆ ನಮ್ಮ ಹಳ್ಳಿನ ಉದ್ಧಾರ ರಾಜಕೀಯ ಅವರಿಂದ ಉದ್ಧಾರ ಆಗೋದಿಲ್ಲ. ನಮ್ಮ ದಿನ ಹದಗೆಟ್ಟು ಹೈದರಾಬಾದ್ ಆಕತಿ.
ನಮ್ದು. ಇನ್ನು ಏನ್ರಿ ನೀವು ಸ್ವಾಮಿಗಳ ಮಂದಿನ ನಡಕಟ್ಟಿ ನಿತ್ರ, ಸ್ವಾಮಿಗಳ ಮಂದಿ ಗಟ್ಟುಳ ಭೂಮಿಯಾಗ ದುಡು ರೈತರು ನಡಕಟ್ಟಿ ನಿತ್ರ ನಮ್ಮ ಊರ ಸುಧಾರಣೆ ಆಕ್ಕಾವ. ಇನ್ನು ಅವ್ರನ್ನ ಬಿಟ್ಟರೆ ಯಾರೂ ಸುಧಾರಣೆ ಮಾಡೋರು ಇಲ್ಲ ಯಾರೂ ಇಲ್ಲ. ಅಲ್ಲಿ ಊರಾಗ ಸ್ಯಾನ್ಯಾರು ನೋಡು ಒಟ್ಟು ಅವ್ರು ನಿಷೇಧಾಗಿರ್ತಾರೆ, ಅವರೆಲ್ಲ ಮ್ಯಾಗ ನಿಷೇಧಾಗಿರ್ತಾರೆ, ಅವ್ರು ಬೆನ್ನು ಹತ್ತಿದವ್ರು ಅವರು ನಿಷೇಧಾಗಿರ್ತಾರೆ. ಹೇಳೋರು ಇಲ್ಲ ಕೇಳೋರು ಇಲ್ಲ. ಇನ್ನು ಮಾಡ್ದಾಗ ಸ್ವಾಮಿಗಳು ಒಂದಿಷ್ಟು ಮಂದಿ ಅದಾರ ಅಂದ್ರೆ ಒಂದು ಸುಮ್ ಹೆಂಗೆ ಅದೇವ ಅಂದ್ರೆ ಈ ಸದ್ದ ನಮ್ಮ ಹೆಣ್ಮಕ್ಳು ಅವಾಗ ಬೀಸ್ತಿದ್ರಲ್ಲ, ಬೀಸು ಕಲ್ಲಿಗೆ ಬೀಸಿದಾಗ ಒಂದಿಷ್ಟು ಅಣಸಿನ ಮಗ್ಗಲ ಜ್ವಾಳ ಉಳ್ತಿದ್ದು. ಅಷ್ಟೇ ಒಳ್ಳೆಯವ್ರ ಮಂದಿದ್ದಾರೆ, ಅಷ್ಟೇ ಮಂದಿ ಅದಾರ. ಆ ಬೀಸು ಕಲ್ಲಿಗೆ ಹತ್ತಿದ ಅಣಸುಗಳು ಎಷ್ಟಿದ್ದು ಅಷ್ಟೇ ಮಂದಿ ಒಳ್ಳೆಯವ್ರದಾರು. ಈಗೆಲ್ಲ ಎಷ್ಟು ಬದಲಾಗೈತೆ ಅಂದರೆ ಉಡುಗಿ ತೊಡುಗಿ ಬದಲಾಗೈತಿ. ಅವಾಗ ಗಂಡ್ಮಕ್ಳು ಎಲ್ಲಾರು ಕಟ್ಟಿ ಕೂತಿದ್ರೆ ಹೆಣ್ಮಕ್ಳು 4 ಮಂದಿ 3 ಮಂದಿ ಹೆಣ್ಮಕ್ಳು ಬದುಕಿನ ಬರ್ತಿದ್ರೆ ಅಡ್ರಾಸಿ ಸೀರೆ ಸೆರಗ ಬೀಳ್ತಿರ್ತಾರೆ, ಅಡ್ಮಾಸಿ ಜಕ್ಕೋತಿದ್ರು, ಸೆರಗ ಜಕ್ಕೋತಿದ್ರು. ಈಗ ಹೆಡ್ಕಿ ಅಪ್ಪ ಅನ್ನೋದು ಗೊತ್ತಿಲ್ಲ, ಗಂಡ ಅನ್ನೋದು ಗೊತ್ತಿಲ್ಲ, ಮಾವ ಅನ್ನೋದು ಗೊತ್ತಿಲ್ಲ. ಏನು ಹೆಡ್ಕಿಗೆ ಹಾಕೊಂಡು ಒಂದು ಬಿಟ್ಟೈತಿ. ಸೀರೆ ಸೆರಗ ಒಟ್ಟರಿಗೆ ಹೆಡ್ಕಿಗೆ ಬಂದೈತಿ. ಯಾರು ಹೇಳು? ಯಾರು ಕೇಳೋರೇ ಇಲ್ಲ. ಮೊದಲೇ ಮನ್ಯಾಗಾರ ಅವ್ರವ್ರ ಮನ್ಯಾಗ ಮಂದಿ ಯಾರು ಹೇಳೋದು ಬೇಡ. ಅವ್ರವ್ರ ಮನ್ಯಾಗಾರ ಅವರು ತಂಗಿ ಹಿಂಗೆ ಮಾಡಬೇಡವಾ, ಹಿಂಗಿರಬೇಕು, ನಮ್ಮ ಧರ್ಮ ಹಿಂಗೈತಿ, ನಮ್ಮ ಸಮಾಜ ಹಿಂಗೈತಿ, ನೀವು ಹಿಂಗೆ ಹೋಗ್ಬೇಕಂತೇಳಿ ಮನ್ಯಾಗ ಮಕ್ಕಳಿಗಾರ ಹೇಳ್ಬೇಕಲ್ಲ. ಅದೂ ಇಲ್ಲ. ಅವ್ರಿಗೆಲ್ಲ ಅವು ಲಾಡ್ಯಾ ಬಾಡ್ಯಾನ ಅಂತ ಅವು ಚೊಣ್ಣ ತಂದು ಕೊಟ್ಟು ಬಿಡ್ತಾರು. ಅವು ಏನು ಗೊತ್ತಾಗೋಲ್ಲ. ಅವು ತುರ್ವ ಕಟ್ಕೋವಲ್ಲು, ಹೆಣುಲ್ ಹಾಕೋವಲ್ಲು, ದೇವ್ ಬಿಡೋದಿರ್ತಿ ಅವು ಹೊಂಟಾವು. ಅವ್ರು ನೋಡಿ ಇವು ಕೂತಾರು. ಯಾರು ಹೇಳಬೇಕು? ನಮ್ಮ ಬಾಳೆ ನಾವೇ ಶುದ್ಧ ಮಾಡ್ಕೋಬೇಕು. ನಮ್ಮ ಹೊಟ್ಟೆ ಹೆಸದಾಗ ನಾವು ಹೆಂಗೆ ಉಣ್ತೇವೋ ನಮ್ಮ ಮನೆ ಬಾಳೆ ನಾವೇ ಶುದ್ಧ ಮಾಡ್ಕೋಬೇಕು. ಮಂದಿ ಯಾರೂ ಮಾಡೋಕ್ಕೆ ಬರೋದಿಲ್ಲ. ಒಬ್ರು ಮಕ್ಳಿಗೆ ಒಬ್ರು ಹೇಳಕ್ಕೆ ಬರೋದು. ಎಂಥ ಕಾಯ್ದೆ ತಂದತ್ತಪ್ಪ ನಮ್ಮ ಸರ್ಕಾರ, ಯಾರ ಮೇಲೆ ಯಾರ್ದೀಗ ಇಲ್ಲ ಅಧಿಕಾರ, ಆದ ಗಂಡ ಬಡಿಯಾಗಿಲ್ಲ, ಮದುವೆ ಹೆಂಡ್ತಿನ ಕಣ್ಣಿಗೆ ಕಂಡ್ರು ಹಿಡಿಯಾಗಿಲ್ಲ, ತುಡುಗು ಮಾಡೋರನ್ನ ಏನೂ ಇಲ್ಲ. ಹಿಡ್ಕೊಂಡು ಹೋಗೋದು, ಕರ್ಕೊಂಡು ಬರೋದು. ಇನ್ನು ಏನಿದೆ? ಸರ್ಕಾರದಾಗಾರ ಒಂದು ಗಟ್ಟಿ ಐತೆತ್ತೀರ, ಅಲ್ಲಿ ಇಲ್ಲ. ಊರಾಗ ಒಂದು 10 ಮಂದಿ ಹಿರಿಯರ್ದಾರ ಗಟ್ಟಿ ಉಳ್ದಾರತ್ತೀರ, ಅಲ್ಲಿ ಇಲ್ಲ. ಮತ್ತಿನ್ನು ಎಲ್ಲಿ ಹೋಗೋದು? ಊರಾಗ ಒಂದಿಟ್ಟು ಮಂದಿ ಆ ರಾಜಕೀಯ ಬಂತು ಇಲೆಕ್ಷನ್ ಗುಂಪ ಕೂಡಿ ಹೊಂಟೈಚಣ ಕುಣುವತ್ತಾರ ದಿನ ಊರಾಗ ಹಬ್ಬದ ವಾತಾವರಣ. ಕೋಳಿ ಒಂದು ಕೊರ್ರವನವಲ್ದು, ಬೆಕ್ಕು ಒಂದು ಮೆವ್ವಣವಲ್ದು, ನಾಯಿ ಒಂದು ಬವ್ವಣವಲ್ದು, ಕುರಿಮರಿ ಒಂದು ಬ್ಯಾಣವಲ್ದು. ಹೋಟಿಗೆ ನಿಂತವ್ಗೆ ಸಾಲ ಕೊಟ್ಟರು, ಹೆಂಡ ಕಂಡ ತೂರಾಡಿಬಿಟ್ರು. ಗೆದ್ದವ್ರನ್ನ ಹೊತ್ಕೊಂಡು ಹೊಂಟ್ರು, ಬಿದ್ದವ್ರನ್ನ ತುಳ್ಕೊತ ಹೊಂಟ್ರು. ಗೆದ್ದವ್ರಿಗೆ ಗಣಪತಿ ಹಬ್ಬ, ಸೋತವ್ರಿಗೆ ಹೋಳಿ ಹಬ್ಬ. ಗೆದ್ದವ್ರ ಮೂತ್ಯಾಗ ರಂಗಿನ ಮಬ್ಬ, ಸೋತವ್ರ ಮೂತ್ಯಾಗ ದುಃಖದ ಮಬ್ಬ. ಗೆದ್ದವ್ರೆಲ್ಲರೂ ನಮ್ಮವ್ರಪ್ಪ, ಸೋತವ್ರೆಲ್ಲರೂ ನಮ್ಮವ್ರಪ್ಪ. ಸಾಲ ಕೊಟ್ಟವ್ರು ನಮ್ಮವ್ರಪ್ಪ, ಅವ್ರ ಹಿಂದೆ ಜೈ ಅಣ್ಣವ್ರು ನಮ್ಮವ್ರಪ್ಪ. ಎಲ್ಲರೂ ನಮ್ಮವ್ರೆ. ಈಗೆಲ್ಲ ಇದೊಂದು ಸಂಸ್ಕಾರ ಮಾಡಿರಿ. ಇದೇ ಸಂಸ್ಕಾರ ಮಟ್ಟ ಮಂಡ್ಯದ ಎಲ್ಲ ಗುರುಗಳು. ಇನ್ನು ಹೆಂಗೆ ಆಗೈತೆ ಆಗ್ಬೇಕಂದ್ರೆ ಅವರು ಈ ರಾಜಕೀಯ ಮಂದಿ ಹೆಂಗೆ ಒಂದಿಷ್ಟು ಮಂದಿ ಗುಂಪು ಕಟ್ಕೊಂಡು ಅಡ್ಯಾಡ್ತಾರಲ್ಲ, ನಿನ್ನ ಸ್ವಾಮಿಗಳ ಮಂದಿನ ಒಂದಿಷ್ಟು ಬಡ್ಗಿ ಒಂದಿಷ್ಟು ಮಂದಿ ತೊಗೊಂಡು ಅಡ್ಯಾಡ್ಬೇಕು. ಯಾಕಂದ್ರೆ ನೀವು ಏನಾರ ಮಾಡಾಕತ್ತಿದ ಅಂದ್ರೆ ಇವ್ರು ನಿಮ್ಮನ್ನ ಆ ಥರ ಹೇಳ್ಕೊತ ಹೋಗ್ಬೇಕು. ಹಂಗೆ ಬಂದೈತಿ. ಯಾಕಂದ್ರೆ ಅವರು ರೊಕ್ಕ ತೋರಿಸ್ತಾರೆ. ರಾಜಕೀಯ ಮಂದಿ ರೊಕ್ಕ ತೋರಿಸಿ ಮಂದಿ ನೋಡುತ್ತಾರೆ. ನಾವು ಎಲ್ಲರೂ ಕೂಡ ಒಂದು ಬಡ್ಗಿ ತಗೊಂಡು ಇನ್ನು ಹಿಂಡು ಕಾಯ್ದೆದ ಒಂದು ಹಿಂಡು ಕಾಯ್ದೆದ ಗಂಡ ಯಾವುದು ಅಂದ್ರೆ ಗುಂಡು ಬಡಿಗೆ. ಇನ್ನು ಎಮ್ಮೆ ಬಡಿಗಿದ್ದ ಎಮ್ಮಿನ ಇದಕ್ಕಂದ್ರೆ ಸಂಭಾಯ್ತು ಬಂದಿದ್ದು ಏನು ಕೆಲಸ ಇಲ್ಲ. ಇಂಥದ್ದು ಬಂದೈತಿ. ಅದಕ್ಕೆ ನೀವೆಲ್ಲ ಸ್ವಾಮಿಗಳು ನಡ್ಕಟ್ಟು ನಿಂದಿರ್ಬೇಕು. ನೀವು ನಡ್ಕಟ್ಟಿ ನಿತ್ರ ನಮ್ಮ ಸಮಾಜ ಸುಧಾರಣೆ ಆಕ್ಕೈತಿ. ಇಲ್ಲಿಕಂದ್ರೆ ಆಗೋದಿಲ್ಲ. ಯಾಕಂದ್ರೆ ಭಾಳ ಹದಗೆಟ್ಟು ಹೈದರಾಬಾದ್ ಆಗೈತ್ರಿ. ನಮ್ದು ಏನೂ ಉಳಿದಿಲ್ಲ. ಯಾವ ಊರಾಗ ಹೋಗಿ ನೋಡಿ ನೀವು, ಹಿರಿಯರ ಮಾತಿಗೆ ಒಂದಿಟ್ಟು ಕಿಮ್ಮತ್ತಿಲ್ಲ. ಅತ್ತಿ ಮಾತು ಸೊಸಿ ಕೇಳಾಗಿಲ್ಲ, ಅಪ್ಪನ ಮಾತು ಮಕ್ಕಳು ಕೇಳಾಗಿಲ್ಲ, ಗಂಡನ ಮಾತು ಹೇಟ್ ಕೇಳಾಗಿಲ್ಲ. ಇನ್ನು ಕೇಳೋದು ಯಾರು? ಇನ್ನು ಎಲ್ಲರೂ ಒಂದಿಟ್ಟು ಬಂದು ಇನ್ನು ಪುಣ್ಯ ನೀವ ಒಂದೊಂದು ಚಲೋ ಅವ್ರ ಮನ್ಯಾಗ ಮಾತು ಕೇಳುವಂಥದ್ದು ಒಂದು ದೊಡ್ಡ ತಾಯ್ತಾ ಮಾಡಿ ಒಟ್ಟು ಮಂತ್ರಿಸಿ ಅವ್ರ ನಡಿನ್ಯಾಗ ಕಟ್ಟಿದ್ರಿ ಅಂದ್ರೆ ಇನ್ನು ಕೇಳ್ತಾರೆ. ಆ ದನಕ್ಕೆ ತುಡುಗಿನ ದನಕ್ಕೆ ಗುದ್ದಿ ಕಟ್ತಿತ್ರಲ್ಲ ನಮ್ಮ ಒಕ್ಕಲ್ತನದಾಗ, ತುಡುಗಿನ ದನಕ್ಕೆ ಗುದ್ದಿ ಕಟ್ಟೋದಂಗೆ ಬೆರ್ಕಿ ಮಂದಿಗೆ ಅಪ್ಪ ಅವ್ರು ಒಂದು ತಾಯ್ತಾ ಮಾಡಿ ಕಟ್ಟಿದ್ರು ಏನಾರ ಸಮಾಧಾನ ಆಕೈತಿ. ಇಲ್ಲಿಕಂದ್ರೆ ಆಗೋದಿಲ್ಲ. ಅಷ್ಟು ಇದು ಆಗಿಬಿಟ್ಟೈತಿ. ಅದಕ್ಕೆ ಇನ್ನು ನಾವೆಲ್ಲ
ಒಂದು ಇನ್ನು ಬರ್ತಾ ಇದನ್ನು ಶುದ್ಧ ಆಗಬೇಕಾದ್ರೆ ಏನೂ ಆಗೋದಿಲ್ಲ. ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ, ಓಡಿ ಹೋಗಲು ಬೇಡ, ಗಾಡಿ ಜಿಗಿಯಲು ಬೇಡ, ಗಾಡಿಗೆ ತೆಳಗೆ ತಿಳಿ ನೀರು. ನಮ್ಮ ತಾಯಿಗಳು ಹೇಳ್ತಿದ್ರು, ಓಡಿ ಹೋಗಲು ಬೇಡ, ಗಾಡಿ ಜಿಗಿಯಲು ಬೇಡ, ಗಾಡಿಯ ತೆಳಗೆ ತಿಳಿ ನೀರು, ಗಾಡಿಯ ತೆಳಗೆ ತಿಳಿ ನೀರು ತಿಳಿದಂಗೆ ತಿಳ್ಕೋರಿ ನಿಮ್ಮ ಮನದಾಗ. ನಾಯಿ ಬಾಲವ ಡೊಂಕ ನ್ಯಾಗರ ಎಡಿಯ ಡೊಂಕ, ನ್ಯಾಯ ಹರಿಯವಣ ಮಣಿ ಡೊಂಕ, ನ್ಯಾಯ ಹರಿಯವಣ ಮಣಿ ಡೊಂಕ ಅವ್ರ ಮನೆಯಾಗ ಸ್ವಸ್ಥೇರ ಡೊಂಕ ಕಡಿತಾರಕ. ಅವ್ರು ಹೇಳ್ತಾರೆ, ತಾಯೋ ಕಟ್ಟಿದ ಬುತ್ತಿ ನಾಯಲ್ಲಿ ಬಿಚ್ಚಲಿ, ಭೀಮಾರತಿ ಎಂಬ ಹೊಳೆಯಾಗ, ಭೀಮಾರತಿ ಎಂಬ ಹೊಳೆಯಾಗ ಬಿಚ್ಚಿದ್ರೆ ಮಾದಲಿ ಉಂಡ್ಯಾಗ ಮಲಿ ಹಾಲು. ಎಷ್ಟು ಹೇಳ್ತಿದ್ರು. ಮತ್ತು ಅದನ್ನು ನಮ್ಮ ರೈತರು ಹೇಳ್ತಿದ್ರು, ಕಣಯಾರ ಕಡದಾರೋ ನೀರ್ಯಾರ ಹೊಡೆದಾರೋ, ಹೊತ್ತೇರಿ ಮೇಟಿ ಜಡದಾರೋ, ಹೊತ್ತೇರಿ ಮೇಟಿ ಜಡದಾರೋ ಈ ಊರ ಮುತ್ತೈದರು ಬಂದು ಮುರಿದಾರೋ, ಹಂತಿಯ ಹೊಡಿಯವರು ಹಂಚಿಕಿ ತೆಗೆದಾರು, ಚಾದ ಬೋಗಾಣಿ ಒಲಿ ಮುಂದ, ಚಾದ ಬೋಗಾಣಿ ಒಲಿ ಮುಂದೆ ಇಟ್ಟುಕೊಂಡ ಚಾ ಕುಡ್ದ ಹಂತಿ ಹೊಡೆದಾರು. ಕಣದಾಗ ಕಂಕಿರ್ಲಿ ಒಲಿಯಾಗ ಬೆಂಕಿರಲಿ, ಬೆಂಕಿರಲು ನಿಮ್ಮ ಮಣದಾಗ, ಬೆಂಕಿರ್ಲು ನಿಮ್ಮ ಮಣದಾಗ ಶಂಕಪ್ಪಣ, ಸುಂಕಿರ್ಲು ನಮ್ಮ ಕಣದಾಗ ಅಂತ ನಮ್ಮ ರೈತರು ಹೇಳ್ತಿದ್ರು. ಅಚ್ಚಿ ಒಲ್ಲ ಲಕ್ಷ್ಮಿ ಈಚಿಕ್ಯಾಗ ಬಂದಾಳು, ರಾಶಿಯ ಬುತ್ತಿಗೆ ಆಸೆ ಮಾಡಿ ಬಂದಾಳು, ಯಾಕೋ ಬಸುವ ಮೆಲ್ಲಕ್ಕೆ ನಡುತ್ತೇವು, ಕಣಕ್ಕೆಲ್ಲ ರಾಶಿ ಮಣಕಾಲಿಗೆ ಬತ್ತು, ಬೂದ ನಿಮ್ಮವು ಆ ಬುತ್ತಿಯ ತಂದಾಳು, ಯಾಲಕ್ಕಿ ಶುಂಠಿ ಮರ್ತ ಬಂದಾಳು ಅಂತ ಹಂತಿ ಹೊಡ್ಕೋತ ಎಲ್ಲರೂ ಕೂಡಿ ಒಗ್ಗಟ್ಟದಿಂದ ಹಾಡ್ತಿದ್ರು, ಒಮ್ಮತ್ತಿಂದ ಬದುಕ್ತಿದ್ರು. ಎಲ್ಲ ಆಗತ್ತೆ, ಎಲ್ಲ ಆತು. ನಮ್ಮ ಹಿಂದೆ ಹಿರಿಯರು, ನಮ್ಮ ಹಿಂದಿನ ಹಿರಿಯರು ಹೋರಾಟ ಮಾಡಿದ್ದಾರೆ, ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ್ದಾರೆ, ಏನಾರ ಮಾಡೋಣಂತೇಳಿ ಹೋರಾಟ ಮಾಡಿದ್ದಾರೆ. ಆ ಹೋರಾಟ ತಂದು ಕೊಟ್ರು, ಹೋರಾಟ ತಂದು ಕೊಟ್ರು. ಆ ಹೋರಾಟದ ಯಾರಿಗೆ ತಂದು ಕೊಟ್ಟಂದ್ರೆ ಊರು ಉಡಾಳಿಗೆ ಕೈಯಾಗ ತಂದು ಕೊಟ್ಟಂಗೆ ಆತು. ಸುಖದವ್ರಿಗೆ ಯಾರಿಗೂ ನಮ್ಮ ಸ್ವಾತಂತ್ರ್ಯ ಸಿಗಲಿಲ್ಲ, ಯಾರಿಗೂ ಸಿಗಲಿಲ್ಲ. ಈಗ ಎಲ್ಲಿ ಐತೆ ನಮ್ಮ ಸ್ವಾತಂತ್ರ್ಯ? ಎಲ್ಲಿ ಬರೀ ಕುತಂತ್ರ. ಸ್ವತಂತ್ರ ಅಂತೂ ಯಾರ್ದು ಇಲ್ಲ. ಎಲ್ಲಿ ನೋಡಿದ್ರು ಕುತಂತ್ರ. ಈಗ ನೋಡ್ರಿ, ಯಾರು ಕೈ ಎಣದಂಗೆ ಮಾಡಿಬಿಟ್ಟಾರ. ಯಾರೂ ಕೈ ಎಣುವಲ್ರು, ಎಲ್ಲೂ ಎಣುವಲ್ಲ. ಅದಕ್ಕೆ ಇನ್ನು ನಾವು ಸುಧಾರಣೆ ಆಗ್ಬೇಕಾದ್ರೆ ನಮ್ಮ ಹೆಣ್ಮಕ್ಳು ಹೇಳ್ತೀರ, ಹೊತ್ತ ಮಣಿಗೆ ಮಾಡಿನ 10 ಥರದ ಅಡಿಗೆಯ, ಹೊತ್ತ ಮಣಿಗೆ ಮಾಡಿನ 10 ಥರದ ಅಡಿಗೆಯ, ತುತ್ತ ಮಾಡಿ ಉಣಲಿಲ್ಲ ಈ ಜನ್ಮ, ಮುಪ್ಪಾದ್ರ ತವರೂರು ಮರಲಿಲ್ಲ. ಹೆಣ್ಮಗಳು ಹೊತ್ತು ಮಣಿಗೆ ಹೆಣ್ಮಕ್ಳಿಗೆ ಎಷ್ಟು ವರ್ಷ ಆದರೂ, ಎಷ್ಟು ಮುಪ್ಪಾದರೂ ತವ್ರ ಮನೆ ಕಡೆ ಜಾಸ್ತಿ ಇರೋದ. ನಮ್ಮ ತವ್ರ ಮನ್ಯಾಗ ಹಂಗೆ ಉಂಡೀನಿ, ನಮ್ಮ ತವ್ರ ಮನ್ಯಾಗ ಇಂಥದ್ದು ಉಂಡೀನಿ, ನಮ್ಮ ತವ್ರ ಮನ್ಯಾಗ ಹಂಗೆ ತೊಟ್ಟೀನಿ, ನಮ್ಮ ತವ್ರ ಮನ್ಯಾಗ ಹೀಗೆ ತೊಟ್ಟೀನಿ. ಅವ್ರು ಹೇಳೋದು ನೋಡು, ಸ್ವರ್ಗಕ್ಕೆ ಹೋಗಾಕ ನಡುವಂದ ವಸ್ತ್ಯಾಕ, ಸ್ವರ್ಗಕ್ಕೆ ಹೋಗಾಕ ನಡುವಂದ ವಸ್ತ್ಯಾಕ, ತವ್ರವ್ರು ಬರ್ತಾರ ತಡಿಸಿವಣ, ತವ್ರವ್ರು ಬರ್ತಾರ ತಡಿಸಿವಣ ನನಗಾಗಿ ಸೆಡಗರ್ಲಿ ದಂಡಿ ತರ್ತಾರೆ. ನಮ್ಮ ಸ್ವರ್ಗ ದೇವ್ರಿಗೆ ಹೇಳ್ತಾರೆ ಅವ್ರೆ, ನಾ ಸತ್ತಿನವಲ್ಲ ಸಾಯಲಿ, ಸ್ವರ್ಗಕ್ಕೆ ಹೋಗಕ್ಕೆ ನಾನು ನಡು ವಸ್ತಿ ಮಾಡೋದು ಬೇಡ, ನಾನು ತವ್ರವ್ರು ಬರ್ತಾರೆ, ಅವ್ರದ್ದು ಕಡಿ ಸೀರೆ ಅದು ದಂಡಿ ಸೀರೆ ತರಕತ್ತಾರ, ಅವು ತಂದಿದ್ದು ನಾವು ಉಟ್ಕೊಂಡು ನಿನ್ನ ಹತ್ತಲ್ಲಿ ಗರ್ದಿಲೇ ಬರ್ತೀನಿ ಅಂತ ನನ್ನ ತಾಯಿಗಳು ಹೇಳ್ತಿದ್ರು. ಅವತ್ತು ಹೇಳ್ತಿದ್ರು ಅವ್ರು. ಎಂಥ ಮಾತವ್ರು, ಅಂಥ ಸತ್ತಾಗ ಸಂಗಾಟ ಮತ್ತೇನು ಬರುವುದ, ಸತ್ತಾಗ ಸಂಗಾಟ ಮತ್ತೇನು ಬರುವುದ, ಜಾತಲಿ ಹಲ್ಲ ಕ್ಯಾದಿಗೆ ದುರ್ಬ ಹಂಚಿ ಬಟ್ಟ, ಸತ್ತಾಗ ಸಂಗಾಟ ಬರುವುದ. ಸತ್ತಾಗ ಹೆಣ್ಮಕ್ಳ ಮ್ಯಾಗ ಹಂಚಿ ಬಟ್ಟ ಎಷ್ಟು ದೊಡ್ಡ ಇರ್ತಾವೆ, ಹಂಚಿ ಬಟ್ಟೆ ಎಷ್ಟು ಹಣಿ ಮ್ಯಾಗ ದ್ವಾಡ್ದಿರ್ತೈತಿ, ಆಕಿ ಗಂಡನ ಆವಿಷ್ಯ ಅಷ್ಟು ದ್ವಾಡ್ದಿರ್ತಿತ್ತತ್ತು. ನಮ್ಮ ಹಿಂದಿನ ಹೇಳ್ತಿದ್ರು, ಈಗ ಎಲ್ಲಿ ಐತ್ರಿ ಇಟ್ಟಿಟ್ಟು ಹಣಿಗೆ ಹಾಕೊಟ್ಟು ಹಣಿಸಿ ಬಟ್ಟು ಯಾರು ಕಾಣವಲ್ರ, ಅವ್ರು ಯಾರೋ ಇವ್ರು ಯಾರು ಗೊತ್ತಾಗವಲ್ರ. ಆಟಿಟ್ಟು ಹಂಚಿ ಬಟ್ಟು ಥರ ಅಂತಿಂತಾವು ಹಂಚಿ ಬಟ್ಟಪ್ಪ ಅವರು ಹಂಚಿ ಬಟ್ಟೂ ಇಲ್ಲ. ಸುತ್ಕೋತ ತಾಯಿಗಳು ಹೇಳಂಗಿಲ್ಲ, ತಂದೆಗಳು ಹೇಳಂಗಿಲ್ಲ. ನಾವು ಯಾರು ಹಂಚಿ ಬಟ್ಟು ತುಚ್ಕೋರಿ ಇರಲಿ ನಿಮಗೆ ಹೇಳ್ತಿದ್ರು, ಅದು ಇಲ್ಲ. ಇನ್ನು ಯಾರು ಹೇಳಬೇಕು? ನಿಮ್ಮ ಮಕ್ಕಳು ಶುದ್ಧ ಮಾಡೋದ ನೀವೇ ಮಾಡಬೇಕು, ಮಂದಿ ಯಾರೂ ಮಾಡೋಕ್ಕಿಲ್ಲ. ನಿಮ್ಮ ಊರ ಶುದ್ಧ ಆಗ್ಬೇಕಾದ್ರೆ ನಿಮ್ಮೂರ ಹಿರಿಯರ ನೀವೇ ಕೂಡಿ ನಿಮ್ಮ ಊರು ಶುದ್ಧ ಮಾಡ್ಕೋಬೇಕು, ಮತ್ತಾರೂ ಬರೋದಿಲ್ಲ. ನಿಮ್ಮ ಮಠಗಳು ಸ್ವಾಮಿಗಳು ಬಂದ್ರಾದ್ರೆ ನೀವು ಹೆಂಗೆ ಹತ್ತೀರಿ ಹೆಂಗಪ್ಪ ಅಂತಾರೆ ಅವ್ರೇನು. ಯಾಕಂದ್ರೆ ಹಬ್ಜನ್ ಹುಡುಗ ಕಲ್ಲು ಹೋಗೋದು ನಾವೆಲ್ಲಿ ಸಿಡಿಸೋಳು ಮರ, ನಾವು ಇರೋರು ಒಬ್ಬರು ಇರ್ತೇವೆ ಮಠದಾಗ, ಇವ್ರು ಹುಲಿ ತೊಗೊಂಡು ನಾವೆಲ್ಲಿ ತೊಗೊಂಡು ನೀವು ಹೆಂಗೆ ಇರ್ತೀರಿ ಹೆಂಗೆ ಅಂತ ಅವ್ರು ಅಂದುಬಿಡ್ತಾರೆ ಸ್ವಾಮಿಗಳು. ಅವರು ಮತ್ತು ಏನು ಮಾಡ್ಬೇಕು, ಪರೂರ ಪ್ರಾಣ ಸಾಕಿಟ. ಅವ್ರು ಹೆಂಗಂದ್ರೆ ಒಂದು ಊರನ್ನ ಹೆಣ್ಮಾಡು ಒಂದು ಊರಿಗೆ ನಡೆಯಕ್ಕೆ ಬಂದಂಗೆ ಒಂದು ಮಠದಾಗ ಬಂದು ಇರ್ತಾರೆ. ಅದು ಮಠ ನಿಮ್ಮೂರ್ದು, ನೀವು ಕಾಯ್ಬೇಕು. ಆ ಮಠನೂ ನೀವು ಕಾಯಬೇಕು, ಆ ಮಠದ ಸ್ವಾಮಿಗಳೂ ನೀವು ಕಾಯ್ಬೇಕು. ಯಾರದಾರ ಅವ್ರಿಗೆ ದಿಕ್ಕು? ನೀವೇ ದಿಕ್ಕ. ಜಗತ್ತು ಬರಿತಾ ಜಂಗಮರ, ಜಗಕ್ಕೆ ನೀವೇ ದೇವರ. ಜಗತ್ತು ಬರಿತಾ ಜಂಗಮರ, ಜಗಕ್ಕೆ ನೀವೇ ದೇವರ. ಈಶ್ವರನ ಅವತಾರ ಇವತ್ತಿ ಒಳಗೆ ಕಂಡವರ.
ಲಿಂಗದ ಮೇಲೆ ನಿಮ್ಮ ಭಕ್ತಿ ಅಂಗೈ ಒಳಗೆ ಕಾಣತೈತಿ, ಮಸ್ತಕ ಮುಟ್ಟಿದ್ರೆ ಆಗುದು ಮುಕ್ತಿ, ಎಂಥದ್ದು ನಿಮ್ಮ ಹಸ್ತದ ಶಕ್ತಿ, ಜಗತ್ತು ಬರಿತಾ ಜಂಗಮರ, ಜಗಕ್ಕೆ ನೀವೇ ದೇವರ. ಜನರ ಮನಸ್ಸು ಭಾಳ ಮಂಗ ತಿರುಗುತ್ತಾವ ಹರ್ಕೊಂಡು ಹಂಗ, ಎಲ್ಲರ ಮನಸ್ಸಿಗೆ ಮುಟ್ಟುವಂಗ ನುಡಿಯಲ್ಲಿ ನಿಮ್ಮ ಕಟ್ಟಿದ ಜಂಗ, ಜಗತ್ತು ಬರಿತಾ ಜಂಗಮರ, ಜಗಕ್ಕೆ ನೀವೇ ಭೂಮಂಡಲದ ಹಾಹಾಕಾರವ ನೀಗುವ ಶಕ್ತಿಯು ನೀನಾಗು. ಭೂಮಂಡಲದ ಹಾಹಾಕಾರವ ನೀಗುವ ಶಕ್ತಿಯು ನೀನಾಗು. ಮಾರಕ ಶಕ್ತಿಯ ದೂರಗೈಯುವ ಧೀರ ಶಿರೋಮಣಿ ನೀನಾಗು. ಬ್ರಹ್ಮಾಂಡವನೇ ಬೆಳಗುವ ಶಕ್ತಿಯ ಕಾಣುವ ಯೋಗಿಯು ನೀನಾಗು. ಕಾಣುವ ಯೋಗಿಯು ನೀನಾಗು. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು. ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಅದಕ್ಕೆ ತಾಯಿ ಅಪ್ಪ ಅವ್ರು ಏನು ನಿನ್ನೆ ನಿಮ್ಗೆ ಹೇಳ್ಯಾರ ಆ ಪ್ರಕಾರ ಊರೊಳಗೆ ಯಾರ್ದಾರ ಮನ್ಯಾಗ ಮಗು ಜನನ ಆಗೈತಿ ಅಂದ್ರೆ ಹುಡುಕೊಂಡು ಅವ್ರ ಮನೆಗೆ ಹೋಗ್ರಿ. ಸ್ವಾದರತ್ತೆಯರು ಹೆಸರಿಡೋದು ಕುಟ್ಟುಟ ಕುರ್ರ ಅಂತ ಕಿವ್ಯಾಗ ಹೆಸರು ಇಡ್ತಿರ್ತಾರಲ್ಲ, ಡೊಬ್ಬ ಹಾಕ್ಲಾಗಂಗೆ ಬಡ್ತಾ ಬಿಡಿರಿ ಮ್ಯಾಗ, ಬೆನ್ನಿನ ಮ್ಯಾಗ ದಾಗ್ ಇಡೀ ಓಣಿ ಕೇಳಿರ್ಬೇಕು ನೋಡು. ಎಲ್ಲರೂ ಕೂಡಿಕೊಂಡು ಅಷ್ಟರಿಗೆ ಚಂದಾಗೆ ಹೆಸರಿಟ್ಟು ಚಂದನ ಹೆಸರಿಡ್ಬೇಕು. ಹ್ಞೂನ್ರಿಪ್ಪ ತಗೊಂತೀವಿ ಇಟ್ಬಿಟ್ರಿಪ್ಪ. ತಾಯಿ ಹೃದಯ ನಮ್ಮ ಒಪ್ಪತ್ತೇಶ್ವರ ಪೂಜ್ಯರು ಚೂರು. ಆ ತಾಯಿ ಅಷ್ಟು ಪ್ರೀತಿಯಿಂದ ಮಕ್ಕಳನ್ನು ಬೆಳೆಸ್ತಾಳಲ್ಲ, ಎಷ್ಟು ಪ್ರೀತಿಯಿಂದ ಆ ತಾಯಿ ಬೆಳೆಸಿದ್ರು ಕೂಡ ವಿಶೇಷವಾಗಿ ನೀವು ವಿಚಾರ ಮಾಡ್ರಿ, ಗಂಡು ಮಕ್ಕಳ ಬಗ್ಗೆ ಸಮಸ್ಯೆ ಇಲ್ಲ. ಹೆಣ್ಣು ಹುಟ್ಟಿತು ಅಂತಂದ್ರೆ ನೀವು ಅವ್ರಿಗೆ ಎಷ್ಟು ಪ್ರೀತಿಯಿಂದ ಬೆಳೆಸ್ರಿ, ಬೇಕಾದಷ್ಟು ಈಗಿನ ಕಾಲಕ್ಕೆ ತಕ್ಕಂಗೆ ಸಾಲಿ ಕಲಿಸ್ರಿ. ಅವ್ರನ್ನ ಡಾಕ್ಟರ್ ಮಾಡ್ರಿ, ಎಂಜಿನಿಯರ್ ಮಾಡ್ರಿ, ವಕೀಲರು ಮಾಡ್ರಿ, ಏನಾರ ಮಾಡ್ರಿ. ಏನು ಮಾಡಿದಾರ ನಿಮ್ಮ ಮನ್ಯಾಗ ನಿಲ್ತಾರನವ್ರು. ಒಂದು ದಿನ ನಿಮ್ಮ ಮನೆ ಬಿಟ್ಟು ನಿಮ್ಮ ಕೈ ಕೊಟ್ಟು ಹೋಗಿಬಿಡಾರ ಅವ್ರು. ಹೆಣ್ಮಕ್ಳ ಜೀವನ ನಾವು ಗಂಡು ಮಕ್ಕಳಾದವರು ವಿಚಾರ ಮಾಡಬೇಕು. ಎಷ್ಟು ತ್ಯಾಗಮಯವಾದಂತಹ ಜೀವನ. ಯಾರದೋ ಮನ್ಯಾಗ ಹುಟ್ಟಿ ತಾಯಿ ತಂದೆ, ಆ ಹುಟ್ಟಿದ ಮನೆ ತಂದೆ ತಾಯಿ ಎಲ್ಲಾರನ್ನೂ ಬಿಡ್ಬೇಕು. ಎಲ್ಲೇ ಕೊಟ್ಟಿರ್ತಾರ, ಅವ್ರ ಗುರುತಿಲ್ಲ, ಪರಿಚಯ ಇಲ್ಲ, ಏನೇನೇ ಇಲ್ಲ. ಆ ಮನೆಗೆ ಹೋದ್ಲಂದ್ರೆ ಈಕಿ ಒಬ್ಬಕ್ಕೆ ಒಂದು ಪಾರ್ಟಿ, ಉಳಿದವ್ರಷ್ಟರು ಒಂದು ಪಾರ್ಟಿ. 2 ದಿವಸದ ಮಟ್ಟಿಗೆ ಯಾರು ಕಳ್ಸಕ್ ಹೋಗಿರ್ತಾರ ಅವ್ರು ಇದ್ದು ಚಂದಾಗಿರುವ, ಧೈರ್ಯದಿಂದ ಇರು, ಎಲ್ಲ ನಿಮ್ಮ ಅತ್ತೆ ಮಾವ ಅಷ್ಟು ದೇವ್ರು ಇದ್ದಂಗೆ ಅದಾರ ಅಂತ ಬುದ್ಧಿ ಮಾತು ಹೇಳಿ ಮನೆಗೆ ಬರ್ತಾವ. ಇದು ಒಂದೇ. ಮನ್ಯಾಗ ಎಲ್ಲರೂ ಪ್ರೀತಿಯಿಂದ ನಡೆಸ್ಕೊಂಡ್ರೆ ಆ ತಾಯಿ ಜೀವನ ಸುಖವಾಗಿರ್ತೈತಿ. ಸಸಿ ನೆಡ್ತೀವಲ್ರಿ, ಒಂದು ಗೇಣು ಆಗಿರ್ತೈತಿ, ಕಿತ್ತು ಬಿಡ್ತೀವಿ, ತಗೊಂಡೋಗಿ ಹೊಲ್ದಾಗ ಹಚ್ತೀವಿ. 2 ಮಣ್ಣಿನ ಗುಣ ನೀರಿನ ಗುಣ ಒಂದಾದ್ರೆ ಅದು ಮರ ಆಗ್ತೈತಿ, ನೆರಳು ಕೊಡ್ತೈತಿ, ಹಣ್ಣು ಕೊಡ್ತೈತಿ, ಇಲ್ಲಿರೋ ಬಾಡಿ ಹೋಗಿ ಬಿಡ್ತೈತಿ. ಅದಕ್ಕೆ ಹೆಣ್ಮಕ್ಳ ಕೈಯಾಗ ಆರತಿ ಕೊಟ್ಟಿರ್ತಾರೆ. ಆರತಿ ಒಳಗೆ 2 ದೀಪ ಇರ್ತಾವ ತಾಯಿ. ಕಾರಣ ಏನು ಗೊತ್ತಾ? ಒಂದು ಹುಟ್ಟಿದ ಮನೆ ಬೆಳಗಾಕ, ಒಂದು ಕೊಟ್ಟ ಮನೆ ಬೆಳಗಾಕ. 2 ಮನೆಯನ್ನು ಬೆಳಗುವ ಜವಾಬ್ದಾರಿಯನ್ನು ಹೊತ್ತು ಗುರುತು ಪರಿಚಯ ಇಲ್ಲದ ಯಾರದೋ ಮನೆಗೆ ಹೋಗ್ಬಿಡ್ಬೇಕು ಆ ತಾಯಿ. ಅವ್ರ ಮನೆ ದೇವ್ರ ಹೆಸರು ಹೇಳ್ಬೇಕಾಕಿ, ತಮ್ಮ ಮನೆ ದೇವ್ರ ಹೆಸರು ಮುಗ್ದವ ತಲಿ. ಈಕಿ ಗಿರಿಜವ್ವ ಅಂತ ತವ್ರ ಮನೆ ಹೆಸರು ಇದ್ರೆ ನಮ್ಗೆ ಚಂದ ಇಲ್ರಿ, ಇದು ನಾವು ಗೌರವ ಅಂತ ಇಟ್ಕೊಂತೀವಿ ಅವ್ರು ಅಂದ್ರೆ ಗಂಡನ ಮನೆಗೆ ಹೋದ್ಮ್ಯಾಗ ಆಕಿ ಗೌರವ ಆಕ್ಕಾಳ. ತವ್ರ ಮನೆಯವ್ರು ಹೋಗಿ ಗಿರಿಜವ್ವ ಅದಾನ್ರಿ ಮನೆಗೆ ಅಂದ್ರೆ ಯಾ ಗಿರಿಜವ್ವ ಅಂತಾನವ್ರು. ಅವ್ರ ಗೌರವ ಅನ್ನೋರ ನಾವು ಗಿರಿಜವ್ವ ಅನ್ನಾರ. ಗೌರವ ಇಲ್ಲ, ಗಿರಿಜವ್ನ ಇಲ್ಲ, ಕಡೆಗೆ ಉಮ್ಮಕ್ಕನ್ ಕರ್ಕೊಂಡು ಮನೆಗೆ ಬರೋ ಪರಿಸ್ಥಿತಿ ಬರ್ತದೆ. ಏನು ಮನೆ 18-20 ವರ್ಷಗಳವರೆಗೆ ಉಣಿಸಿ ತಿನಿಸಿ ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿದ ಮಗಳನ್ನ ಗುರುತು ಪರಿಚಯವೇ ಇಲ್ಲದ ಯಾರದೋ ಮನೆಗೆ ಕೊಟ್ಟು ಕೈ ಬಿಟ್ಟು ಬಿಡ್ತೀವಲ್ಲ. ಇಂಥ ಸಂದರ್ಭದಲ್ಲೂ ಕೂಡ ಹಡದ ತಾಯಿ ಮಗಳಿಗೆ ಏನ್ ಹೇಳ್ತಾಳೆ ಗೊತ್ತಾ? ಓಣಿ ತುಂಬ ಅಡ್ಡಾಡಿ ಹಿರಿಯರ ಪಾದಕ್ಕೆ ನಮಸ್ಕಾರ ಮಾಡಿ ಉಡಿಯಕ್ಕೆ ತುಂಬಿಸ್ಕೊಂಡು ಬಂದು ಗಂಡನ ಮರಿಯವ್ರು ಕರಿಯಾಕೆ ಬಂದಾರ. ಈಕೆ ಹೊರಟು ನಿಂತಾಳ. ತಾಯಿ ಮಗಳು ನೋಡ್ತಾಳ, ಮಗಳ ತಾಯಿ ನೋಡ್ತಾಳ, ದುಃಖ ತಡೆಯೋದಿಲ್ಲ, ಕಣ್ಣಾಗ ಬಟ್ನೀರು ಆಡ್ತಾವ, ತೆಕ್ಕಿ ಹಾಕೊಂಡು ಬೋರಾಡಿ ಅಳುತ್ತಾವು ಈ ತಾಯಿ ಮಗಳು ಇಬ್ರು. ಅಂತಹ ಕಷ್ಟದ ಸಂದರ್ಭದಲ್ಲೂ ಕೂಡ ಹಡದ ತಾಯಿ ಮಗಳಿಗೆ ಏನ್ ಹೇಳ್ತಾಳೆ ಗೊತ್ತಾ? ಕರಿಸೀರೆ ಉಡಬ್ಯಾಡ, ಕಡಿವಾಣ ಬಿಡಬ್ಯಾಡ, ಕರಿಸಿ
ಉಡಬ್ಯಾಡ ಕಡಿವಾಣ ಬಿಡಬ್ಯಾಡ ನಡುವೋಣ್ಯಾಗ ನಗಬ್ಯಾಡ ನಡುವೋಣ್ಯಾಗ ನಗಬ್ಯಾಡ ನನ್ನ ಮಗಳ ತವರಿಗೆ ಮಾತು ತರಬ್ಯಾಡ ತವರಿಗೆ ಮಾತು ತರಬ್ಯಾಡ ಎಳೆಗರು ಎತ್ತಲ್ಲ ದಳವಾಯಿ ದೊರೆಯಲ್ಲ ಎಳೆಗರು ಎತ್ತಲ್ಲ ದಳವಾಯಿ ದೊರೆಯಲ್ಲ ಮನೆಗೆ ಬಂದಳಿಯ ಮಗನಲ್ಲ ಮನೆಗೆ ಬಂದಳಿಯ ಮಗನಲ್ಲ ತವರಿಗೆ ಮಾತು ತಂದೋಳು ಮಗಳಲ್ಲ ಮಾತುಗಂಟಿ ಮಗಳಲ್ಲ ತಾಟಗಿತ್ತಿ ಸೊಸೆಯಲ್ಲ ತೂಪರದ ಚಕ್ಕಿ ಒಲೆಗಲ್ಲ ತೂಪರದ ಚಕ್ಕಿ ಒಲೆಗಲ್ಲ ತವರಿಗೆ ಮಾತು ತಂದೋಳು ಮಗಳಲ್ಲ. ಅಮ್ಮ ನೀನು ಎಂದ ತವರಿಗೆ ಕೆಟ್ಟ ಹೆಸರು ತಂದೆ ಅಂದು ನಿನ್ನ ಪಾಲಿಗೆ ಮನೆ ಇಲ್ಲ ತಾಯಿ ಅಂತ ಹೇಳ್ತಾಳೆ. ಆ ಮನೆಗೆ ಏರುವಾಗಿ ಆ ತಾಯಿಗೆ ಹೊರಟು ಹೋಗಿಬಿಡ್ತಾಳೆ. ಇನ್ನು ಗಂಡನ ಮನೆಗೆ ಬಂದ ಮೇಲೆ ಹೊಂದಿಕೊಂಡು ಬದುಕುವಂತ ಒಂದು ಚಾಲೆಂಜ್ ಅದು. ಅತ್ತಿ ಮಾವ ಎಲ್ಲರೂ ಹೇಳ್ತಾರೆ ಅತ್ತಿ ಮಾವನ್ನ ನಿನ್ನ ತಂದೆ ತಾಯಿ ಅಂತ ತಿಳ್ಕೊಳುವ ಅಂತ. ಅತ್ತಿ ಮಾವಗ ಏನು ಹೇಳ್ತಾರೆ, ಮನೆಗೆ ಬಂದು ಸೊಸಿ ನಿನ್ನ ಮಗಳು ಅಂತ ತಿಳ್ಕೊಳುವ ಅಂತಾರೆ, ಹೇಳ್ತಾರ. ಆದ್ರೆ ಯಾರು ನಡೆದ ಆ ರೀತಿ ನಡೆಯವರೇ ಇಲ್ಲ. ನೀವು ಹಿಂದಿನಿಂದ ನೋಡ್ಕೊಂತ ಅತ್ತಿ ಸೊಸಿಗೆ ಅಂದ್ರೆ ಇಲಿಗೂ ಬೆಕ್ಕಿಗೂ ಬಿದ್ದಂಗ ಒಟ್ಟಾಗಂಗಿಲ್ಲ. ಯಾಕೇನದು ಈಗ ನೀವರ ಏನು ಹಿರಿಯರು ಮಾಡಿದ ಪದ್ಧತಿ ಮುರಿಬಾರ್ದಂತ ನೀವು ಹಂಗ ನಡ್ಕೊಂತ ಹೊಂಡ್ಬಿಟ್ರಿ. ಹಿರಿಯರ ಪದ್ಧತಿ ಅಲ್ಲ. ಆದ್ರೆ ಒಂದು ಮಾತು ಮಾತ್ರ ಮೆಚ್ಚಬೇಕು, ಏನಂದ್ರೆ ಈಗ ಅಟ್ ಪ್ರೆಸೆಂಟ್ ಈಗಿನ ಕಾಲದೊಳಗೆ ಮಾತ್ರ ಅತ್ತಿ ಸೊಸಿ ಜಗಳ ಬಹಳ ಕಡಿಮೆ ಆಗ್ಯಾವ. ನೋಡ್ರೆ ನೀವು ಬೇಕಾದ್ರೆ ಪೇಪರ್ನಾಗ ಬರೀ ಅತ್ತಿ ಸೊಸಿ ಜಗಳ ಸುದ್ದಿನೇ ಇರು. ಚಿಮ್ನೆ ಎಣ್ಣೆ ಹೋಗಿ ಸುಟ್ರು, ಬ್ಲಾಸ್ಟ್ ಹತ್ತು, ಮನ್ಯಾಗ ಬಾವ್ಯಾಗ ಕುತ್ತಿಗೆ ಈಚೆ ಹೋಗಿದ್ರು, ಬರೀ ಇಂಥವು ಓದ್ತಿದ್ವು ನಾವು. ಅತ್ತಿ ಸೊಸಿ ಜಗಳದ ಸುದ್ದಿ ಪೇಪರ್ನಾಗ ಈಗ ಇರಂಗಿಲ್ಲ. ಯಾಕೆ ಇರಂಗಿಲ್ಲ ಅಂದ್ರೆ ಅತ್ತಿ ಸೊಸಿ ಕೂಡೇ ಇರಂಗಿಲ್ಲಲ್ಲ. ಅತ್ತಿ ಸೊಸಿ ಕೂಡಿದ್ರೆ ಜಗಳ ಬರ್ತೈತಿ, ಕೂಡೇ ಇರಂಗಿಲ್ಲ. ಮದುವೆಯಾಗಿ ಬಂದ ಮರದಿವಸ ಸೂಟ್ಕೇಸ್ ಹಿಡ್ಕೊಂಡು ಹೊರಗೆ ಹೆಜ್ಜಿ ಈಕಿ ಇಟ್ಲ. ಆಕಿ ಯಾವಾಗ ಹೆಜ್ಜಿ ಇಟ್ಲು ಇವ ಆಕಿ ಸೆರಗಿ ಹಿಡ್ಕೊಂಡು ಕಮರಾಮ ಇವನ ಹಿಂದಗುಂಟ ಹೊಂಡ. ಬಾಳ ಮಂದಿ ಗಂಡ್ಮಕ್ಳದ್ರೆ ಒಂದು ಪ್ರಶ್ನೆ ಕೇಳ್ತೇನೆ, ಹೆಣ್ಮಗಳು ಮನೆಗೆ ಬಂದಕ್ಕೆ ಹೊಸದಾಗಿ ಅದಳ, ಆಕೆಗೆ ಯಾರಿಗೂ ಸಲಿಗಿಲ್ಲ, ಹೊಂದಿಕೆಗಿಲ್ಲ, ಆಕೆ ಏನೋ ಒಲ್ಲೆ ಅಂತಾಳೆ ಇರಕ್ಕ ಕೂಡಿ ಅಂತ ತಿಳ್ಕೊರಿ. 5 ಬಳ್ಳ ಸವಾ ಮಾಡಿ ಗಂಡ್ಮಗ್ ಉಣಿಸಿ ಬೆಳೆಸಿ ತಿನಿಸಿ ದೊಡ್ಡವನ್ ಮಾಡ್ಯಾರಲ್ಲ, ಆಕೆ ಹೊರಗೆ ಹೊಕ್ಕಿನಿ ಅಂತಂದ್ರ ಒಂದು ಮಾತು, ನಿನಗ ನಮ್ಮ ತಾಯಿ ತಂದೆ ಜೊತೆಗೆ ಕೂಡಿ ಬದುಕಕ್ಕೆ ಆಗೋದಿಲ್ಲ ಅಂದ್ರ ನಾ ಬೇರೆ ಮನೆ ಮಾಡಿ ನಿನ್ನ ಇಡ್ತೀನಿ, ಬಂದು ಹೋಗಿ ಮಾಡ್ತೀನಿ, ನಾನು ನಮ್ಮ ಅಪ್ಪ ಅವನ ಜೊತೆಗೆ ಇರ್ತೀನಿ ಅಂತ ಹೇಳೋ ಗಂಡ್ಮಕ್ಳು ಒಬ್ಬರೂ ಇಲ್ಲಲ್ಲ. ಇವರು ಹಂಗ ಹಿಡ್ಕೊಂಡು ಹೊಂಟ್ರ. ಈಗಂತೂ ನಿಮ್ಗೆ ಹೇಳ್ತೀನಿ, ಕ್ಯಾಡ್ಗ್ಯಾಗ ನೀವು ಭಾಳ ಪುಣ್ಯ ಮಾಡಿರ್ತಾಯಿ, ಇಲ್ಲಿ ಅಂಥವ್ರು ಯಾರು ಇಲ್ಲ. ಏನಿಲ್ರಿ, ಇವ್ರನ್ನ ಸಾಲಿ ಕಲಿಸ್ಬಿಡೋದು, ಎಂಜಿನಿಯರ್ ಮಾಡೋದು, ಡಾಕ್ಟರ್ ಮಾಡೋದು, ವಿಮಾನ ಹತ್ತಿಸಿ ಹಾರಿಗೆ ಹೋಗ್ಬಿಡೋದು. ಗಂಡ ಒಂದು ಕಂಪ್ನಿಯಾಗ ನೌಕರಿ, ಹೆಣ್ತಿ ಒಂದು ಕಂಪ್ನಿಯಾಗ ನೌಕರಿ, ಅವನದೊಂದು ಲಕ್ಷ ಪಗಾರ, ಈಕಿದೊಂದು ಲಕ್ಷ ಪಗಾರ. ನಾ ಹೇಳೋದು ಲಕ್ಷ ಪಗಾರ, ಹೆಣ್ತಿ ಲಕ್ಷ, ಗಂಡನ ಮ್ಯಾಗಿಲ್ಲ, ಗಂಡನ ಲಕ್ಷ ಹೆಣ್ತಿ ಮ್ಯಾಗಿಲ್ಲ. ಎಲ್ಲಿಂದ ಬರ್ಬೇಕು? ಒಂದು ಮುಂಜಾನೆ ಅವ ಒಂದು ಕಂಪ್ನಿಗೆ ಹೋಗ್ಬೇಕು, ಈಕಿ ಒಂದು ಕಂಪ್ನಿಗೆ ಹೋಗ್ಬೇಕು. ಹೊಳೆ ಬರಕ್ಕಿಟ್ಟ ತಾಕತಿ ಬಂದು ಅಡಿಗೆ ಯಾವಾಗ ಮಾಡ್ಬೇಕು, ಊಟ ಯಾವಾಗ ಮಾಡ್ಬೇಕು. ದಾರ್ಯಾಗ ಸಿಕ್ಕದು ಅಷ್ಟು ಬ್ರೆಡ್ ಗಿಡ್ಡು ಹಳಸಿ ಪಿಜ್ಜಾ ಗಿಜ್ಜಾ ತಗೊಂಬಂದು 2 ತುತ್ತು ತಿಂದು ನೀರು ಕುಡಿದು ನೆಲ ಸಿಕ್ಕರೆ ಸಾಕು. ಎಲ್ಲಿ ಗಂಡ ಎಲ್ಲಿ ಹೆಣ್ತಿ? ಮುಂಜಾನೆ 2 ಚರಿಗೆ ಸುರುಕೊಂಡು ಹಂಗ ನಾಯಿ ಬೆನ್ನ ತರಂಗ ಓಡಿದ್ದ. ಒಮ್ಮೆಗೆ ಗಂಡ ಹೆಣ್ತಿ ಯಾವಾಗ್ರಿ ಇವರು ವೀಕೆಂಡ್ ಬಂತಿಲ್ಲ, ಸಂಡೇ ಅವತ್ತ ಎದರ ಬದರ ಕೂತ್ಕೊಂಡು ಅಯ್ಯ ನೀನಾ ನನ್ನ ಗಂಡ ಅಂತೀ, ಅಯ್ಯ ನೀನಾ ನನ್ನ ಹೆಣ್ತಿ ಅಂತೀಯ. ಈ ಬ್ರಾಹ್ಮಣರ ಮಂದಿಯೊಳಗ ಸಿಟ್ಟಿಗೆದ್ರ ಬೈತಿರ್ತಾರೆ. ಏನ್ ಬೈತಾರೆ ಗೊತ್ತೇನ ಅವರು? ರಂಡೆ ಗಂಡ ಅಂತ ಬೈತಾರೆ. ಇವ ರಂಡೆ ಗಂಡ ಅಲ್ಲಿ, ಇವ ಸಂಡೆ ಗಂಡ. ಇವ ಅಂದ್ರ ಗಂಡ ಓನ್ಲಿ ಆನ್ ಸಂಡೇ, ನಾಟ್ ಆನ್ ಅದರ್ ಡೇಸ್. ನಮ್ಮ ಸಂಬಂಧಗಳನ್ನು ಪುಡಿ ಆಗಿ ಹೋಗ್ಯವ್ರಿ. ಗಂಡ ಹೆಂಡತಿ ಸಂಬಂಧ ಚಂದಿಲ್ಲ, ತಾಯಿ ತಂದೆ ಸಂಬಂಧಗಳು ಚಂದಿಲ್ಲ. ಹಡದ ತಂದೆ ತಾಯಿನ ಎಷ್ಟು ಪ್ರೀತಿಯಿಂದ ನಾವು ನೋಡ್ಕೋಬೇಕು. ಮನ್ಯಾಗ ಅತ್ತೆ ಸೊಸಿ ಜೊತೆ ಕೂಡಿ ನಿಮ್ಗೆ ಹೇಳ್ತೇನೆ ತಮಾಷೆ ಸಂಗತಿ ಒಂದು. ಅತ್ತಿ ಗಟ್ಟಿಮುಟ್ಟಿರ್ತಾಳ,
ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡೆದಿದ್ದರೆ, ಕನ್ನಂಬಾಡಿಯ ಕಟ್ಟದಿದ್ದರೆ, ಬಂಗಾರ ಬೆಳೆವ ಹೊನ್ನಾಡು, ಆ ಬಂಗಾರ ಬೆಳೆವ ಹೊನ್ನಾಡು ಆಗುತ್ತಿತ್ತೇ ಈ ನಾಡು. ಕನ್ನಡ ಸಿರಿನಾಡು, ನಮ್ಮ ಕನ್ನಡ ಸಿರಿನಾಡು. ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ದುಡಿಮೆಯ ನಂಬಿ ಬದುಕು, ದುಡಿಮೆಯ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು. ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು, ಕೆಚ್ಚದೆ ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ನೇತ್ರದಾನ ಮಹಾದಾನ, ನೇತ್ರದಾನ ಪವಿತ್ರವಾದ ದಾನ. ನಮ್ಮ ಈ ಎರಡು ಕಣ್ಣುಗಳಿಂದ ಇಬ್ಬರು ಅಂಧರಿಗೆ ಕಣ್ಣುಗಳು ಬರೋದಾದ್ರೆ ನಾನು ಮಾತ್ರ ಅಲ್ಲ, ನಮ್ಮ ಮನೆಯವರ ಮಕ್ಕಳ ಮೊಮ್ಮಕ್ಕಳಾದಿಯಾಗಿ ನಮ್ಮ ಕಣ್ಣುಗಳನ್ನು ದಾನ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಅಮೂಲ್ಯವಾದ ಈ ಎರಡು ಕಣ್ಣುಗಳು ಮಣ್ಣು ಪಾಲಾಗುವುದಕ್ಕಿಂತ ಕತ್ತಲಲ್ಲಿ ಕುಳಿತಿರುವ ಇಬ್ಬರು ಅಂಧರಿಗೆ ದಾರಿದೀಪವಾಗಲಿ. ಎಲ್ಲರೂ ಮನಸ್ಸು ಮಾಡೋಣ. ಅಂದ್ರೆ ನೇತ್ರದಾನ ಎಷ್ಟೋ ಜನಕ್ಕೆ ನಾವೇನೋ ಕೊಡಕ್ಕೆ ರೆಡಿ ಇದೆ, ಸಿದ್ಧತೆ ಇದ್ದೀವಿ, ಅದಕ್ಕೆ ಮುಂಚೆ ಏನಾದ್ರು ಡಾಕ್ಯುಮೆಂಟ್ಸ್ ಏನಾದ್ರು ರೆಡಿ ಮಾಡ್ಕೋಬೇಕಾ, ಬೇರೆ ಡಾಕ್ಟರ್ ಥರ ಏನಾರು ಅದು ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಏನು ರೆಡಿ ಮಾಡ್ಕೋಬೇಕು ಅಂತ. ಏನು ಬೇಕಿಲ್ಲ. ಅದು ಈಗ ಅವ್ರಿಗೆ ಮರಣಾನಂತರ ದಾನ ಮಾಡಬೇಕು ಅಂತ ಇಚ್ಛೆ ಇದ್ದಲ್ಲಿ ಅವರ ಮನೆಯವರಿಗೆ ಅಥವಾ ಅವ್ರ ಸ್ನೇಹಿತರಿಗೆ ವಿಷಯ ತಿಳಿಸಿರ್ಬೇಕು. ಈ ತರ ನನ್ನ ಮರಣ ನಂತರ ನಾನು ನನ್ನ ಕಣ್ಣುಗಳನ್ನು ದಾನ ಮಾಡಬೇಕು ಅಷ್ಟೇ. ಒಂದು ವೇಳೆ ಅವ್ರು ಏನು ಹೇಳದೆ ಇದ್ದಲ್ಲೂ ಅವರ ಮನೆಯವರಿಗೆ ದಾನ ಮಾಡ್ಲಿಕ್ಕೆ ಇಷ್ಟ ಇದ್ರೆ ಅವರು ಹತ್ತಿರದ ಒಂದು ನೇತ್ರ ಭಂಡಾರಕ್ಕೆ ಒಂದು ದೂರವಾಣಿ ಕರೆ ಕೊಟ್ರೆ ಸಾಕು, ಅವರೇ ಬಂದು ನೇತ್ರದಾನದ ಒಂದು ಕೆಲಸ ಏನಿದೆ ಅದು ಮಾಡಿ ಹೋಗ್ತಾರೆ. ಸರಿ, ಅವರು ನೇತ್ರದಾನ ಮಾಡೋಕ್ಕೆ ಸಿದ್ಧತೆ ಇದೆ, ಒಂದಿಬ್ರು ರುಜು ಹಾಕೋಕೆ ರೆಡಿದ್ದಾರೆ. ಅದಕ್ಕೆ ಮುಂಚೆ ಏನಾದ್ರು ಡಾಕ್ಟರ್ದು ಏನಾದ್ರು ಒಂದು ರೆಡಿ ಮಾಡಿಟ್ಕೋಬೇಕು. ಅವ್ರು ಏನಾರು ಅವ್ರದ್ದು ಒಂದು ಡೆತ್ ಸರ್ಟಿಫಿಕೇಟ್ ಅಂತ ಕೊಟ್ಟಿರ್ತಾರೆ, ಅಂದ್ರೆ ಇವ್ರು ಮರಣ ಆಗಿದೆ ಅಂತ. ಅದೊಂದು ಆ ಪತ್ರ ಕಡ್ಡಾಯವಾಗಿ ಬೇಕೇ ಬೇಕು. ಯಾಕಂದ್ರೆ ಯಾವ ಕಾರಣದಿಂದ ಸತ್ತಿದ್ದಾರೆ ಅನ್ನೋದು ನಮ್ಮ ಐ ಬ್ಯಾಂಕ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂತ ಒಂದಿದೆ. ಸೊ ಅದು ಎಲ್ಲ ಅದು ಅದರ ಅಭಿಮಾನಿ ದೇವರುಗಳಿಗೆ ಕೊಟ್ಟೋಗ್ತಾರೆ. ಇದು ಅವ್ರ ಜೀವನದಲ್ಲಿ ಬರೆದಿರೋಂತ ಒಂದು ಸಂದೇಶ. ದೇವರು ಇದನ್ನ ಪುಣ್ಯಕ್ಕೆ ನಮ್ಮ ಅಮ್ಮನೂ ಮಾಡಿದ್ರು, ನಮ್ಮ ತಮ್ಮನೂ ಮಾಡಿದ್ರು. ನಮ್ಮ ತಂದೆನೇ ನಮ್ಮ ಕಣ್ಗಳನ್ನೆಲ್ಲ ದಾನ ಮಾಡಿ ಹೋಗಿದ್ದಾರೆ. ಮೊದಲನೇ ಸಲ ಡಾಕ್ಟರ್ ಭೇಟಿ ಮಾಡಿದಾಗ ಮೊಮ್ಮಕ್ಕಳಾದಿಯಾಗಿ ಎಲ್ಲಾರ ಕಣ್ಣು ದಾನ ಮಾಡ್ತೀವಿ. ಹಿಂದೆ ಮನುಷ್ಯ ಹೋದ ಮೇಲೆ ಒಂದು ಉಪಯೋಗ ಆಗ್ತಾನೆ ಅಂದ್ರೆ ಇದಕ್ಕಿಂತ ಒಂದು ದೊಡ್ಡ ಗುಣ ಏನ್ ಬೇಕು ನಮ್ಗೆ ಅಂತ ನಮ್ಮ ತಂದೆ ನಾಡಿನ ನಾಡಿ ಸ್ಪಂದನ ಚಂದನ 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 ಪಂಪರನ್ನ ಕವಿ ಶ್ರೇಷ್ಠರ ನುಡಿಯು ಕನ್ನಡ, ದಾಸ ಶರಣ ಸಾಹಿತ್ಯದ ನೆಲೆಯು ಕನ್ನಡ, ಚಾಲುಕ್ಯ ಹೊಯ್ಸಳ ಅರಸರು ಕೆತ್ತಿದ ಕನ್ನಡ, ವಿಜಯನಗರ ಮೈಸೂರಿನ ಹೆಮ್ಮೆ ಕನ್ನಡ.
ಸಂಸ್ಕೃತಿ ವಿಜ್ಞಾನದ ಸ್ಫುರಣ, ಮಾಹಿತಿ ತಂತ್ರಜ್ಞಾನದ ಕಿರಣ, ಜೀವನದಿ ಜೀವ ಸಂಕುಲದ ಚೇತನ, ಕನ್ನಡಿಗರ ನರನಾಡಿಯೇ ಚಂದನ, ಚಂದನ 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 ಚಂದನ. ನಾಡಿನ ನಾಡಿ ಸ್ಪಂದನ, ಚಂದನ ಚಂದನ ಚಂದನ.